ಅಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಶಶಿಧರ್, ನಾಶಕರ ವಿಭಾಗದಲ್ಲಿ ಕಿರಣ್. ಕೆವೈಸಿಸಿ ಹೊಸಕೋಟೆಯ ಪರವಾಗಿ ಬ್ಯಾಟಿಂಗ್ ತಂಡವನ್ನು ತೋರ್ಪಡಿಸ್ತಾ ಇದ್ದಾರೆ. ಎಸ್ ಗಾರಿಕೆರೆ ನಾರಾಯಣ ಸ್ವಾಮಿ, NS UI ಬಾಗೇಪಲ್ಲಿಯ ಪರವಾಗಿ ಪ್ರಥಮ ಚೆಂಡು ಮುಂದುವರಿಕೆಯನ್ನು ಪಡ್ಕೊಳ್ತಾರೆ. 6 ಓವರ್ ಮ್ಯಾಚ್, 2 overs ಪವರ್ ಪ್ಲೇ. ಪ್ರಥಮ ಚೆಂಡು, ಪ್ರಥಮ ಹುದ್ದರಿ ಆಘಾತ. ಶಶಿಧರ್ ಬ್ಯಾಕ್ ಟು ಪವೆಲಿಯನ್. ಶೂನ್ಯಕ್ಕೆ 1, 0 ಲಾಸ್ ಆಫ್ 1 ವಿಕೆಟ್. ಅದು ಹೊಸ ದಾಟಿಗ ಕೆವೈಸಿಸಿ ಹೊಸಕೋಟೆ ನಮಗೆ ಆಲ್ರೌಂಡರ್ ಆಟಗಾರರಾಗಿರ್ತಕ್ಕಂಥ ಡೇಂಜರಸ್ ಓಪನರ್ ದಯಾನಂದ್. ಅಲ್ಲಿ ಪ್ರಥಮ ಎಸೆತದಲ್ಲಿ ಮುನ್ನಡೆಯನ್ನು ಪಡ್ಕೊಳ್ತಾ ಇದೆ NSUI ಬಾಗೇಪಲ್ಲಿ. ಮುಂದಿನ ಹಂತದಲ್ಲಿ ಅದು ಯಾವ ರೀತಿ ಎಸಗಾರಿಕೆಯನ್ನು ತೋರ್ಪಡಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ದಯಾನಂದ್ಗೆ ಸತ ಚೆಂಡು ಪೆನ್ ಮೂಲಕ ಮಿಡ್ ವಿಕೆಟ್ ಬಾಲ್ ಭಾಗದಲ್ಲಿ ಷಟ್ಕ. ಯಾವುದೇ ಕ್ಷಣದಲ್ಲೂ ಕೂಡ ವಿಸ್ಫೋಟಕಾರಿ ದಾಂಡಗತನವನ್ನು ತೋರ್ಪಡಿಸುವ ಸಾಮರ್ಥ್ಯವುಳ್ಳ ಓರ್ವ ಡೇಂಜರಸ್ ಬ್ಯಾಟ್ಸ್ಮನ್ ದಯಾನಂದ್. ಈ ತರಹದ ಲೆಗ್ಲಾಸ್ ಮಾಡುವಂತಹ ಪ್ರಯತ್ನಗಳು ಮಾಡಿದ್ರು. ಒಂದೋಟದ ಹೆಚ್ಚುವರಿ ಲೆಗ್ ಸ್ಲಿಪ್ ವಿಕೆಟ್ವಾಗಿ ಒಂದೋಟದ ಹೆಚ್ಚುವರಿ 7 ಲಾಸ್ ಆಫ್ 1 ವಿಕೆಟ್. 3 ಚೆಂಡು ಮುಕ್ತಾದ ಬಳಿಕ 7 ಓಟಗಳಿಗೆ ಪ್ರಮುಖ ಹುದ್ದರಿ ಶಶಿಧರನ ಕಳ್ಕೊಳ್ತಾ ಇದೆ ಕೆವೈಸಿಸಿ ಹೊಸಕೋಟೆ. ನರಸಿಂಹ ಚೆಂಡು ತನ್ನ ಮೂಲಕ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಅಲ್ಲಿ ಡಾಟ್ ಬಾಲ್ಗಳ ಅಂಕಿಅಂಶದ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಪ್ರಥಮ ಓವರ್ ಚಾಲ್ತಿ 5ನೇ ಚೆಂಡಿಗಾಗಿ ಈ ತಂಡದ ಬಳಸುವ ರೀತಿಯ ಹೊಡೆತ ಅಕ್ರಾಸ್ ದ ಲೈನ್ ಬೀಸುವಂತ ಪ್ರಯತ್ನ ಮಾಡಿದ್ರು. 1 ಬೌನ್ಸ್ ಬೌಂಡ್ರಿ. ಕಿರಣ್ ದಾಟಿನ ಮುಖ್ಯವಾಗಿ ಬೌಂಡ್ರಿ ಅಂಕಿಅಂಶಗಳ ಪಟ್ಟಿಯನ್ನ ಕಂಡುಕೊಳ್ತಾ ಇದೆ. ಸ್ಕೋರ್ 3-11 ಲಾಸ್ ಆಫ್ 1 ವಿಕೆಟ್. ಪವರ್ ಪ್ಲೇ ಚಾಲ್ತಿಯ ಪ್ರಥಮ ಓವರ್ ಚಾಲ್ತಿಯ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. 11 ಲಾಸ್ ಆಫ್ 1 ವಿಕೆಟ್. ಮತ್ತು ನರಸಿಂಹ ಎಸ್ಗಾರಿಕೆಯಲ್ಲಿ ಕೊನೆಯ ಬಾರಿ ಪ್ರಥಮ ಓವರ್ ಚಾಲ್ತಿಯಲ್ಲಿ ಶಾಟ್ ದಾಖಲಾತಿ ಮಾಡುವಂತ ಪ್ರಯತ್ನಗಳು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. 11 ಲಾಸ್ ಆಫ್ 1 ವಿಕೆಟ್. ಕೆವೈಸಿಸಿ ಹೊಸಕೋಟೆ. ಅದು 2ನೇ ಓವರಿಗಾಗಿ ನಾಗೇಶನ ಬಳಸ್ತಾ ಇದ್ದಾರೆ. ನಾಗೇಶ್ ದಯಾನಂದ್ 2ನೇ ಓವರ್ ಚಾಲ್ತಿಯ ಪ್ರಥಮ ಚೆಂಡಿಗಾಗಿ ಪವರ್ ಪ್ಲೇ ಹಂತದ ಕೊನೆಯ ಓವರ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ದಯಾನಂದ್ಗೆ ಸದಾ ಚೆಂಡು ಬಳಸುವ ರೀತಿಯ ಹೊಡೆತ. 1 ಬೌನ್ಸ್ ಬೌಂಡ್ರಿ. ಅಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ ದಯಾನಂದ್. ತರ್ಮದ ಬಿರುಸಿನ ಹೊಡೆತ
ಅಲ್ಲಿ ಘರ್ಷಣೆ ದಾಖಲಿಸುವ ಪ್ರಯತ್ನಗಳು ಮಾಡಿದ್ರು, ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾರೆ. ಈ ಹಂತದಲ್ಲಿ ಬಹಳಷ್ಟು ರೀತಿಯ ಎಸೆತ, 3 ಎಸೆತಗಳ ಮುಂದೆ 10 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ ನಾಗೇಶ್. ಅವರು ಸಿಂಗಲ್ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲದ ಪ್ರಯತ್ನ, ಅದರ ಮೂಲಕ ಬಿಗ್ 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 ಸಿಕ್ಸರ್. ಮತ್ತೆ ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನಗಳು ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2, 28 ಓಟವನ್ನು ದಾಖಲಿಸ್ತಾ ಇದೆ ಕೆವೈಸಿಸಿ ಹೊಸಕೋಟೆ. 28 ಲಾಸ್ ಆಫ್ 1 ವಿಕೆಟ್. ಎಸ್ಆರ್ ಕೆರೆ ಶ್ರೀಕಾಂತ್ ಅಕ್ರಮ ಎಸೆತ, ವೈಡ್ ಬಾಲ್ ಸೂಚನೆಗಳು ಬರ್ತಾ ಇವೆ. ಎನ್ಎಸ್ಯುಐ ಬಾಗೇಪಲ್ಯ ಪರವಾಗಿ ಎಸ್ಆರ್ ಕೆರೆ ಶ್ರೀಕಾಂತ್ ಬಳಸ್ತಾ ಇದ್ದಾರೆ. 3ನೇ ಓವರಿಗಾಗಿ 29 ಓಟಗಳು ಬರ್ತಾ ಇವೆ 3ನೇ ಓವರ್ ಚಾಲ್ತಿಯಲ್ಲಿ. ಸ್ವೀಪ್ ಶಾಟ್ ದಾಖಲಿಸುವ ಪ್ರಯತ್ನ, ಕಾರ್ಡ್ ಬಿಹೈಂಡ್ಗಾಗಿ ಬಲವಾದ ಮನವಿಗಳು ಬರ್ತಾ ಇವೆ. ಮನವಿಗಳಿಗೆ ಪುರಸ್ಕಾರಗಳು ಲಭಿಸ್ತಾರೆ, ತಿರಸ್ಕಾರಗಳನ್ನು ನೀಡ್ತಾ ಇದ್ದಾರೆ ಸ್ಟ್ರೈಟ್ ಅಂಪೈರ್ ನಾಗಭೂಷಣ್. ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಬೀಸುವಂತ ಪ್ರಯತ್ನ, ಕೇವಲ ಒಂಟಿ ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಮತ್ತೆ ಒಂದೋಟಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ ಶ್ರೀಕಾಂತ್. ಬಹಳಷ್ಟು ಲೆಕ್ಕಾಚಾರದಲ್ಲಿ ಎಸ್ಗಾರಿಕೆಯನ್ನು ತೋರ್ಪಡಿಸುವ ಕ್ಯಾನ್ವಾಗಿ ಕೇವಲ ಒಟ್ಟಿ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಸ್ಕೋರ್ ಬುಸಾನ್ 31 ಲಾಸ್ ಆಫ್ 1 ವಿಕೆಟ್. 3ನೇ ಓವರ್ ಚಾಲ್ತಿಯ ಕೊನೆಯ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಹಳಷ್ಟು ರೀತಿಯ ಹೊಡೆತ, ಫೈನ್ ಲೆಗ್ ಮಾಡ್ತಾರೆ, 1 ಬೌನ್ಸ್ ಬೌಂಡ್ರಿ. ದಯಾನಂದ್ ವೈಯಕ್ತಿಕ 9 ಚೆಂಡುಗಳ ಮುಂದೆ 23 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇವರ ಬಿರುಸಿನ ಡೇಂಜರಸ್ ಬ್ಯಾಟ್ಸ್ಮನ್ ಕೆವೈಸಿಸಿ ಹೊಸಕೋಟೆಯ ಪರವಾಗಿ ದಾಂಡಿಗತನವನ್ನು ತೋರ್ಪಡಿಸ್ತಾ ಇದ್ದಾರೆ. ಸ್ಕೋರ್ ಬೇಸ್ ಆನ್ 35 ಲಾಸ್ ಆಫ್ 1 ವಿಕೆಟ್. 3ನೇ ಓವರ್ ಚಾಲ್ತಿಯ ಕೊನೆಯ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇವೆ. ಇದರ ಮೂಲಕ ಸ್ವೀಪ್ ಶಾಟ್ ಮುಖ್ಯನ ಸ್ಕ್ವೇರ್ ಲೆಗ್ ಬಾಲ್ ಭಾಗದಲ್ಲಿ ಬಿಗ್ 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 ಸಿಕ್ಸರ್. ಅಲ್ಲಿ ಮುಂದಿನ ಪಂದ್ಯವನ್ನು ಗಮನಿಸಿಕೊಳ್ಳಿ. ರೈಸಿಂಗ್ ಸ್ಟಾರ್ಸ್
ಶ್ರೀನಿವಾಸಪುರ ಮತ್ತು RHL 11 ಏಳು ತರದ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. RHL 11 ವರ್ಸಸ್ ರೈಸಿಂಗ್ ಸ್ಟಾರ್ಸ್. ಮತ್ತೆ ಬಿರುಸಿನ ಹೊಡೆತ, ತನ್ಮೂಲಕ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್. ದಯಾನಂದ್ ಆನ್ ಫೈರ್. ಅಲ್ಲಿ ಎಸ್ಗಾರಿಗೆ ದಯಾನಂದ್ ತಲೆ ಮೇಲಿನ ವಿಚಾರವಾಗ್ತಾ ಇದ್ದಾನೆ. ತಾವು ಎಸೆಯುವಂತ ಪ್ರತಿಯೊಂದು ಎಸೆತಕ್ಕೂ ಕೂಡ ಬಿರುಸಿನ ಸಿಕ್ಸರ್ಗಳು ಮತ್ತು ಬೌಂಡರಿಗಳನ್ನ ದಾಖಲಿಸ್ತಾ ಇದ್ದಾರೆ. 3 ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. 3 ಓವರ್ ಮುಕ್ತಾಯದ ಬಳಿಕ 47 ಓಟವನ್ನು ದಾಖಲಿಸ್ತಾ ಇದೆ. KYCC ಹೊಸಕೋಟೆ 47 ಲಾಸ್ ಆಫ್ 1 ವಿಕೆಟ್. ಪ್ರಥಮ ಸೆಷನ್ 3 ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಇದು ಕೂಡ ಆರಂಭಿಕ ದಂಡಿಗ ಕಿರಣ್ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. ಬಾಲಕರ ಓವರ್ ಚಾಲ್ತಿಯ ಪ್ರಥಮ ಚೆಂಡು, ಒಂದೋಟದ ಹೆಚ್ಚುವರಿ. ಅದು ಮತ್ತೆ ರಿವರ್ಸ್ ಶಾಟ್ಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ನವೀನ್. ಮತ್ತೆ ನವೀನ್ ಅಲ್ಲಿ ಕಟ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಒಂದೋಟದ ಹೆಚ್ಚುವರಿ ಮುಖ್ಯವಾಗಿ ಮತ್ತೆ ಒಂದೋಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. 4 ಎಸೆಗಳ ಮಧ್ಯೆ 3 ಓಟವನ್ನು ಬಿಟ್ಟುಕೊಡ್ತಾ ಇದೆ ನವೀನ. ಭಾಷಣ ರೀತಿಯ ಎಸೆತ ನವೀನ ಬ್ರೇಕ್ ಥ್ರೂ ಅನ್ನು ನೀಡ್ತಾ ಇದ್ದಾನೆ. NSA ಭಾಗ್ಯಪೇಟೆ ಪರವಾಗಿ 22 ಎಸೆತಗಳಲ್ಲಿ 50ರ ಜೊತೆ ಆಟವನ್ನು ಆಡಿದ್ರು ಕಿರಣ್ ಮತ್ತು ದಯಾನಂದ್. 50 ಜೊತೆ ಆಟ ಆಡುವ ಮುಖ್ಯವಾಗಿ ತಂಡಕ್ಕೆ ಆಸರೆ ಬೆರಗನ್ನ ನೀಡಿದ್ರು. ಈ ಹಂತದಲ್ಲಿ 50 ಓಟಗಳಿಗೆ 2 ಹುದ್ದರಿಗಳ ಆಘಾತವನ್ನು ಪಡ್ಕೊಳ್ತಾ ಇದೆ KYCC ಹೊಸಕೋಟೆ. ಹೊಸ ದಾಂಡಿಗ ದೀಪು ನಾಲ್ಕನೇ ಓವರ್ ಚಾಲ್ತಿಯ ಕೊನೆ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ನಾವಿಟ್ಟು ದೀಪು ರೀತಿಯ ಎಸೆತ, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಗಾನ್. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಒಂದು ಪ್ರಯತ್ನ ಮಾಡಿದ್ರು ದೀಪು. ತನ್ಮೂಲಕ ಯಾವುದೇ ಓಟವನ್ನು ದಾಖಲಿಸದೆ ಪೆವಿಲಿಯನ್ ವಾಪಸಾತಿಯನ್ನು ಪಡ್ಕೊಳ್ತಾ ಇದ್ದಾರೆ. 50 ಲಾಸ್ ಆಫ್ 3 ವಿಕೆಟ್ಸ್. 4 ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ ಹೊಸ ದಾಂಡಿಗ ವಿಷ್ಣು.
ಮತ್ತೆ ವೈಯಕ್ತಿಕ 2ನೇ ಓವರ್ಗಾಗಿ ನಾರಾಯಣ ಸ್ವಾಮಿಯನ್ನು ಬಳಸ್ತಾ ಇದ್ದಾರೆ. ಅಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಕಿರಣ್ ಆರಂಭಿಕ ಹಂತದ ದಾಂಡಿಗ ದಯಾನಂದ್ ರವರ ಜೊತೆಗೂಡಿ ಒಂದು ಉತ್ತಮವಾದ ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡಿರ್ತಕ್ಕಂಥ ಓರ್ವ ಸವ್ಯಸಾಚಿ ಆಟಗಾರ ಇನ್ನು ಕೂಡ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕೊನೆಯ 12 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ ಪ್ರಥಮ ಸೆಷನ್ ಮುಕ್ತಾಯಕ್ಕಾಗಿ. ಎಸ್ಗಾರಿಕೆಯಲ್ಲಿ ನರಸಿಂಹ, ಸ್ಟ್ರೈಕರ್ ವಿಭಾಗದಲ್ಲಿ ಕಿರಣ್. ಈ ತರವಾದ ಬಿರುಸಿನ ಹೊಡೆತ ಕಿರಣ್ ದಾಟಿನ ಮುಖ್ಯ ವಿಭಾಗಿ. ಲಾಂಗ್ ಆನ್ ಬೇಲ್ ಭಾಗದಲ್ಲಿ ಕೇವಲ 1 ಔಟ್ಗಳಿಗೆ ಅವಕಾಶಗಳು ಬರ್ತಾ ಇವೆ. ಸ್ಕೋರ್ ಮೂವ್ಸ್ ಆನ್ 51, ಲಾಸ್ ಆಫ್ 3 ವಿಕೆಟ್ಸ್. ಸ್ಟ್ರೈಕರ್ ವಿಭಾಗದಲ್ಲಿ ವಿಷ್ಣು. ನೋ ಬಾಲ್ ಸೂಚನೆಗಳ ರವಾನಿಸಿದ್ರು. ಅದು 2 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಬಹುಶಃ ಫೀಲ್ಡ್ ಲಿಮಿಟಿನ ಒಂದು ನಿಯಮಗಳನ್ನ ಉಲ್ಲಂಘಿಸಿದ್ರು ಕ್ಷೇತ್ರ ರಕ್ಷಕರು. ತನ್ಮುಖವಾಗಿ ಫ್ರೀ ಹಿಟ್ ಅವಕಾಶಗಳನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಶೀಘ್ರಗತಿಯಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಳಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಗಮನಿಸಿಕೊಳ್ಳಿ, ಇನ್ನು ಕೂಡ 8 ರಿಂದ 9 ಪಂದ್ಯಾಟಗಳನ್ನು ನೆರವೇರಿಸಿಕೊಡಬೇಕು ಆಟಗಾರರೇ. ಆ ನಿಟ್ಟಿನಲ್ಲಿ ಶೀಘ್ರಗತಿಯಲ್ಲಿ ಪಂದ್ಯಾಟಗಳನ್ನ ಮುಂದುವರಿಸಿಕೊಡಬೇಕು. ಈ ತರವಾದ ಫ್ರೀ ಹಿಟ್ ಚೆಂಡು ಬಿರುಸಿನ ಹೊಡೆತ ದಾಖಲಿಸುವಂತ ಪ್ರಯತ್ನ. ದಾಂಡಿನ ಕೆಲ ಅಂಚೆಗೆ ಸವರಿಸಿಕೊಂಡು ಚೆಂಡು ಗೂಟಗಳ ಹಿಂಬದಿಯಲ್ಲಿ ಬೌಂಡರಿ ಬರ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ 57. ಇನ್ನು ಕೂಡ 10 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ ಪ್ರಥಮ ಸೆಷನ್ ಮುಕ್ತಾಯಕ್ಕಾಗಿ. ನರಸಿಂಹ ಎಸೆತ ಚೆಂಡು ತನ್ನ ಮೂಲಕ ಬ್ಯಾಟಿನ ಬದಲು ಪ್ಯಾಡ್ಗೆ ಬಡೀತಾ ಇದೆ. ಓಟಗಳು ಬರ್ತಾ ಇಲ್ಲ. 57 ರನ್ಸ್. ಕೊನೆಯ 3 ಎಸೆತಗಳು ಬಾಕಿ ಉಳ್ಕೊಳ್ತಾ ಇವೆ. ಐದನೇ ಓವರ್ ಚಾಲ್ತೆ. ಕೊನೆಯ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ತನ್ಮದ ಬಿರುಸಿನ ಹೊಡೆತ ತನ್ನ ಮೂಲಕ ಲಾಂಗ್ ಆನ್ ಮೇಲ್ ಹೋಗ್ತಾರೆ. ಷಟ್ಕ. ಈ ತರ್వాత ಬಿರುಸಿನ ಹೊಡೆತ ತನ್ನ ಮೂಲಕ ಸ್ಕೋರ್ ಲೆಗ್ ಬಾಲ್ ಬಾಗ್ತಲೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್. 5ನೇ ಓವರ್ ಚಾಲ್ತಿಯಲ್ಲಿ ಕಿರಣ ವಿಸ್ಫೋಟಕ ದಾಂಡಿಗತನವನ್ನು ತೋರ್ಪಡಿಸಬೇಕಾಗಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಸ್ವೀಪ್ ಶಾಟ್ ದಾಖಲಿಸುವಂತ ಪ್ರಯತ್ನ. ತನ್ನ ಮೂಲಕ ಡಾಟ್ ಬಾಲ್ ಹ್ಯಾಟ್ರಿಕ್ ಸಿಕ್ಸರ್ಗಳಿಗೆ ಒಂದು ಪ್ರಯತ್ನ ಮಾಡಿದ್ರು ಕಿರಣ್. ತನ್ನ ಮೂಲಕವಾಗಿ ಡಾಟ್ ಬಾಲ್ಗಳ ಸಂಖ್ಯೆ ಅಂಕಿಅಂಶದ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡ 5 ಓವರ್ ಮುಕ್ತಾಯದ ಬಳಿಕ 69 ಓಟವನ್ನು ದಾಖಲಿಸ್ತಾ ಇದೆ ಕೆಐಸಿಸಿ. ಹೊಸಕೋಟೆ 69, ಲಾಸ್ ಆಫ್ 3 ವಿಕೆಟ್ಸ್. ಪ್ರಥಮ ಸೆಷನ್ ಮುಕ್ತಾಯದ ಕೊನೆಯ 6 ಎಸೆತಗಳು ಬಾಕಿ ಉಳ್ಕೊಳ್ತಾ ಇವೆ. ಲಾಸ್ಟ್ 6 ಬಾಲ್ ರಿಮೈನ್ಸ್. ಅಲ್ಲಿ ಕಳೆದ ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಸನಿ ಕ್ರಿಕೆಟರ್ಸ್ ಸುಹೈಲ್ ದಯವಿಟ್ಟು ವೇದಿಕೆ ಬಳಿ ಬಂದು ತಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ. ಎಸ್ಗಾರಿಕೆಯಲ್ಲಿ ಮತ್ತೆ ನವೀನನ್ನ ಬಳಸ್ತಾ ಇದ್ದಾರೆ. ಕೊನೆಯ ಓವರಿಗಾಗಿ ನವೀನ್ ಟು ವಿಶ್ವ. ವಿಷ್ಣು ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. ಈ ತರ್వాత ವಿಷ್ಣುಗೆ ಸತ ಚೆಂಡು ಬಿರುಸಿನ ಹೊಡೆತ. ಸಿ ಬಾ ರೆಕ್ಕೆ ಹೊರ ಭಾಗದ ಕ್ರಮಿ
ಅಲ್ಲಿ ವೇದಿಕೆಯ ಬಲಭಾಗದಲ್ಲಿ ಇರ್ತಕ್ಕಂಥ ಡಗೌಟ್ ದಯವಿಟ್ಟು ತೆರವು ಮಾಡಿಕೊಡಿ. ವಿಷ್ಣುಗೆ ಸತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ನ ಮೂಲಕ ಮತ್ತೆ 6 ಓಟದ ಹೆಚ್ಚುವರಿ ಸಿಕ್ಸರ್ ಮೂಲಕ ವಿಷ್ಣು ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸಬೇಕು ಆಡುವಾಗಿ 81 ಓಟವನ್ನು ದಾಖಲಿಸ್ತಾ ಇದೆ ಕೆವೈಸಿಸಿ ಹೊಸಕೋಟೆ. ಪ್ರಥಮ ಸೆಷನ್ ಮುಕ್ತಾಯದ ಕೊನೆಯ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ಮತ್ತೆ ಬಿರುಸಿನ ಹೊಡೆತ ಕೇವಲ 1 ಓಟದ ಹೆಚ್ಚುವರಿ. ಸ್ಕೋರ್ 82. ಪ್ರಥಮ ಸೆಷನ್ ಮುಕ್ತಾಯದ ಕೊನೆಯ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲದ ಪ್ರಯತ್ನಗಳು ಗೂಟ ರಕ್ಷಕರ ವೈಫಲ್ಯತೆ ಮುಖ್ಯವಾಗಿ ಬೈ ರೂಪದಲ್ಲಿ ಮತ್ತೆ 4 ಓಟದ ಹೆಚ್ಚುವರಿ. ಅಲ್ಲಿ ದಾಂಡಿಗರು ಬಿರುಸಿನ ಒಂದು ಹೊಡೆತಗಳನ್ನು ದಾಖಲಿಸಿ ಮುಖ್ಯವಾಗಿ ಓಟವನ್ನು ದಾಖಲಿಸಿದ್ರೆ ಅಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಮುಖ್ಯವಾಗಿ ಮತ್ತೆ ಬೌಂಡ್ರಿ ಬರ್ತಾ ಇದೆ. ಹುದರಿಗಳು ಅಮರ್ಸ್ಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ವೈಡ್ ಬಾಲ್ ಗಳ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ವೈಡ್ ಬಾಲ್ score moves on 87. Loss of 3 most important wickets. ಪ್ರಥಮ ಸೆಷನ್ ಮುಕ್ತಾಯ ಕೊನೆಯ 2 ರನ್ಗಳು ಬಾಕಿ ಉಳ್ಕೊಳ್ತಾ ಇವೆ. ಸ್ಟೆಪ್ ಔಟ್ ಮಾಡ್ಕೊಂಡು ಬೀಸುವಂತ ಪ್ರಯತ್ನ ಬಹಳಷ್ಟು ರೀತಿಯ ಹೊಡೆತ ಎಕ್ಸ್ಟ್ರಾ ಕವರ್ಸ್ ಮಾಡ್ತಾರೆ. ಬೌಂಡ್ರಿ. ಸ್ಕೋರ್ ಮೂವ್ಸ್ ಆನ್ 91. ಪ್ರಥಮ ಸೆಷನ್ ಮುಕ್ತಾಯದ ಕೊನೆಯ ಚೆಂಡು ಅವೆಷ್ಟು ಓಟವನ್ನು ದಾಖಲಿಸ್ತಾರೆ. ಕೊನೆಯ ಚೆಂಡಲ್ಲಿ ಕಿರಣ್ ಅಂತ ಕಾದ್ ನೋಡ್ಬೇಕಷ್ಟೇ. ಲಾಸ್ಟ್ ಬಾಲ್ ರಿಮೈನ್ಸ್. ಈ ತರಬೇತಿ ಬಳಸುವ ರೀತಿಯ ಎಸೆತ ಬಾಯಿ ಮುಖ್ಯವಾಗಿ ಮತ್ತೆ 1 ಓಟಕ್ಕೆ ಅವಕಾಶಗಳು ಮಾಡಿಕೊಟ್ರು. ಅದು ರನ್ಔಟ್ ಅವಕಾಶಗಳನ್ನು ಪಡ್ಕೊಳ್ತಾ ಇಲ್ಲ NSUI ಬಾಗೇಪಲ್ಲಿ. ಮುಖ್ಯವಾಗಿ ಇನ್ನಿಂಗ್ಸ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ 92 ಓಟವನ್ನು ದಾಖಲಿಸ್ತಾ ಇದೆ. 92 ಲಾಸ್ ಆಫ್ 3 ವಿಕೆಟ್ಸ್. ಅಲ್ಲಿ ಕಿರಣ್ ವೈಯಕ್ತಿಕ 18 ಚೆಂಡುಗಳಲ್ಲಿ 34 ಓಟವನ್ನು ದಾಖಲಿಸಿದ್ರು. ವಿಷ್ಣು 4 ಎಸೆತಗಳ ಮುಂದೆ 14 ಓಟವನ್ನು ದಾಖಲಿಸಿದ್ರು. ಜೊತೆಯಾಟ 12 ಎಸೆತಗಳ ಮುಂದೆ 42 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಲ್ಲಿ ಶೀಘ್ರಗತಿಯಲ್ಲಿ ಫೀಲ್ಡಿಂಗ್ ಜಮಾವಣೆಯನ್ನು ಮಾಡಿಕೊಡಬೇಕು. ಹೊಸಕೋಟೆ ತಂಡದ ಆಟಗಾರರು ಶೀಘ್ರಗತಿಯಲ್ಲಿ ಬರಬೇಕು ಸರ್. RHL 11 ಮತ್ತು ರೈಸಿಂಗ್ ಸ್ಟಾರ್ ಶ್ರೀನಿವಾಸಪುರ ತಂಡದ ನಾಯಕರು ಟಾಸ್ ಕಾರ್ಯಕ್ರಮ. ಸಮಯ ತುಂಬಾ ಕಮ್ಮಿ ಇದೆ. ಸಮಯದ ಅಭಾವ ಇರೋದ್ರಿಂದ ದಯವಿಟ್ಟು ಫೀಲ್ಡಿಂಗ್ ಬೇಗ ನಿಲ್ಲಿಸ್ಕೋಬೇಕು. ಬ್ಯಾಟ್ಸ್ಮನ್ಸ್ NSUI ಟೀಮ್ ಬಾಗೇಪಲ್ಲಿ NSUI ಟೀಮ್ ಬ್ಯಾಟ್ಸ್ಮನ್ಸ್ ಬನ್ನಿಪ್ಪ. ಸಮಯದ ಅಭಾವ ಇರೋದ್ರಿಂದ ತುಂಬಾ ಮ್ಯಾಚ್ಗಳು ಇನ್ನ ಬಾಕಿ ಇರೋದ್ರಿಂದ ದಯವಿಟ್ಟು ಆದಷ್ಟು ಬೇಗ ಪಂದ್ಯವನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಕೋರ್ತಾ ಇದೀವಿ. ಅಲ್ಲಿ ಹೊಸಕೋಟೆ ತಂಡದ ಆಟಗಾರರು ಶೀಘ್ರಗತಿಯಲ್ಲಿ ಫೀಲ್ಡಿಂಗ್ ಜಮಾವಣೆಯನ್ನು ಮಾಡಿಕೊಳ್ಳಿ.
ಎನ್ಎಸ್ವೈ ಬಾಗೇಪಲ್ಲಿ ತಂಡದ ಆರಂಭಿಕ ದಾಂಡಿಗರು ಶೀಘ್ರಗತಿಯಲ್ಲಿ ತಮ್ಮ ಆರಂಭಿಕ ದಾಂಡಿಗರನ್ನು ರವಾನಿಸಿಕೊಡಬೇಕು ಸರ್. ಮುಂದಿನ ಪಂದ್ಯಾಟಕ್ಕಾಗಿ RHL 11 ವರ್ಸಸ್ ರೈಸಿಂಗ್ ಸ್ಟಾರ್ಸ್ ಶ್ರೀನಿವಾಸಪುರ ತಂಡದ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ. ಅಲ್ಲಿ ಶೀಘ್ರಗತಿಯಲ್ಲಿ ತುರ್ತು ಸಭೆಯನ್ನು ಮುಗಿಸಿಕೊಡಿ KYCC ತಂಡ. ದಯವಿಟ್ಟು ಪಂದ್ಯವನ್ನ ಬೇಗ ಆರಂಭ ಮಾಡಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದ್ದೀವಿ. KYCC ಫೀಲ್ಡಿಂಗ್ ಸಿದ್ಧತೆಯನ್ನು ಪಡ್ಕೊಳ್ಳಿ ಸರ್. ಅದು RHL 11 ಕೊನೆ ಕರೆಯನ್ನು ರವಾನಿಸ್ತಾ ಇದ್ದಾರೆ. ಟಾಸ್ ಕಾರ್ಯಕ್ರಮಕ್ಕಾಗಿ ರವಾನಿಸಿಕೊಳ್ಳಿ. ಸ್ಟ್ರೈಕ್ ನಾರಾಯಣ ಸ್ವಾಮಿ ಬಳಸ್ತಾ ಇದ್ದಾರೆ. ನಾಶನಗರ ಭಾಗದಲ್ಲಿ ಗಗನ್ ಎಸ್ ಗಾರಿಕೆಯಲ್ಲಿ ಡಾಗಿ ಸುಧೀರತೆ ಎಸೆತ ಮುಖ್ಯವಾಗಿ ಪ್ರಥಮ ಚೆಂಡು ಮುಂದುವರಿಕೆಯನ್ನು ಪಡ್ಕೊಳ್ತು. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ನಾರಾಯಣ ಸ್ವಾಮಿ ಸ್ಟ್ರೈಕ್ ಅನ್ನು ಬಳಸಿದ್ರೆ ಎಸ್ ಗಾರಿಕೆಯಲ್ಲಿ ನಾಗೇನ ಬಳಸ್ತಾ ಇದೆ KYCC ಹೊಸಕೋಟೆ. ಈ ತನ್ಮಧ್ಯೆ ಬಿರೋಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಗಳು ಮಾಡಿದ್ರು. ಈ ತರಹದ ಬಿರುಸಿನ ಹೊಡೆತ ದಯಾನ ವೀಕ್ಷಕ ಸ್ಪರ್ಧೆಯಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಕೇವಲ ಒಟ್ಟಿಗೆ ಅವಕಾಶಗಳು ಬರ್ತಾ ಇವೆ. ನಾಗಿತು ನಾರಾಯಣ ಸ್ವಾಮಿ. ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಉಪಾಧ್ಯಕ್ಷರಾದಂತ ನಮ್ಮ ವಿನಯ್ ಬಂಗಾರಿರವರು ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಆಗಮಿಸಿದ್ದಾರೆ. ಅವರಿಗೆ ಮೂಲಕ ಎರಡು ಓಟಗಳಿಗೆ ಅವಕಾಶಗಳು ಬರ್ತಾ ಇವೆ. ಅಲ್ಲಿ ಮತ್ತೆ ಸಪೋರ್ಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಮತ್ತೆ ಎರಡು ಓಟಗಳಿಗೆ ಅವಕಾಶಗಳು ಬರ್ತಾ ಇವೆ. ಸ್ಕೋರ್ ಮೂವ್ಸ್ ಆನ್ 6 ವಿತೌಟ್ ಲಾಸ್. ಅಲ್ಲಿ ಪ್ರತಿಯೊಂದು ಓವರ್ ಅಲ್ಲೂ ಕೂಡ 2 ಮತ್ತು 3 ಬೌಂಡ್ರಿಗಳನ್ನು ದಾಖಲಿಸಬೇಕಾಗಿದೆ. NSU ಬಾಗೇಪಲ್ಲಿ 16ರ ಸರಾಸರಿಯನ್ನ ದಾಖಲಿಸಬೇಕಾಗಿದೆ. ಅಲ್ಲಿ ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯದ ಬಳಿಕ 6 ಓಟವನ್ನು ದಾಖಲಿಸ್ತಾ ಇದೆ NSUI ಬಾಗೇಪಲ್ಲಿ. ಜಯಕ್ಕಾಗಿ ಇನ್ನು ಕೂಡ 87 ಓಟವನ್ನು ದಾಖಲಿಸಬೇಕಾಗಿದೆ. 87 ರನ್ಸ್ ರಿಕ್ವೈರ್ಡ್ ಇನ್ 30 ಬಾಲ್ಸ್. 30 ಚೆಂಡು 87ರ ಬೃಹತ್ ಮೊತ್ತವನ್ನು ದಾಖಲಿಸಬೇಕಾಗಿದೆ. ರೇಸ್ಗಾರಿಕೆಯಲ್ಲಿ ಹೊಸಕೋಟೆಯ ಚೇತನ್ ಬುಮ್ರಾ
ಸ್ಟ್ರೈಕರ್ ಮಾತಲ್ಲಿ ಗಗನ್. ಈ తర్వాత ಚೇತನ್ ಎಸೆತ ಚೆಂಡು ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನ ಪಡ್ಕೊಂಡ್ರು ಕಾಮರ್ಸ್ ರೀಜನ್ ಅಲ್ಲಿ. ಮುಖ್ಯವಾಗಿ ಗಗನ್ ಇನ್ನಿಂಗ್ಸ್ ಸಮಾಪ್ತಿ. ಗಗನ್ ಬ್ಯಾಕ್ ಟು ಪೆವಿಲಿಯನ್. 6 loss of 1 wicket, 29 balls, 87 runs required. ಹೊಸದಾಡಿಗ ವಿಜಯ್ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. ವಿಜಯ್ ಗೆದ್ದ ಚೆಂಡು ರೀತಿಯ ಹೊಡೆತ ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಬೌಂಡ್ರಿ. ಈ ರೀತಿಯ ಬೌಂಡರಿಗಳು ಬರಬೇಕಾಗಿವೆ. ಎನ್ಎಸ್ಎ ಬಾಗೇಪಲ್ಲಿ ತಂಡಕ್ಕೆ ಜಯವನ್ನು ದಾಖಲಿಸಬೇಕಾದ್ರೆ ಪ್ರತಿ ಒಂದು ಓವರ್ ಅಲ್ಲೂ ಕೂಡ 2 ಮತ್ತು 3 ಬೌಂಡರಿಗಳನ್ನು ದಾಖಲಿಸಬೇಕಾಗಿದೆ. ಮತ್ತೆ ಚೇತನ್ ಬುಮ್ರಾ ಎಸ್ಗಾರಿಕೆಯಲ್ಲಿ ಈ ತರ್ಮದ ಅಕ್ರಾಸ್ ದ ಲೈನ್ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಲಾಂಗ್ ಆಫ್ ಭಾಗದಲ್ಲಿ ಡಾಗಿ ಕ್ಷೇತ್ರರಕ್ಷಣೆ ಮಾಡುವ ಮುಖ್ಯವಾಗಿ ಮತ್ತೊಂದು ಹುದ್ದರಿ ಆಘಾತವನ್ನು ಪಡ್ಕೊಳ್ತಾ ಇದೆ. ಕಳೆದ ಎಸೆತದಲ್ಲಿ ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ದಾಂಡಿಗ ವಿಜಯ್ ಇನ್ನಿಂಗ್ಸ್ ಮುಕ್ತಾಯ. ವಿಜಯ್ ಬ್ಯಾಕ್ ಟು ಪೆವಿಲಿಯನ್. ಹೊಸದಾಡಿಗ ಶಂಕರ್ 10 loss of 2 most important wickets. ಶಂಕರ್ ಹೊಸದಾಡಿಗ ಎಸ್ಗಾರಿಕೆಯಲ್ಲಿ ಚೇತನ್ ಬುಮ್ರಾ. ಬಳಸುವ ರೀತಿಯ ಎಸೆತ ಯಶಸ್ವಿ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಬೌಂಡರಿ ಬಿಟ್ಟುಕೊಟ್ಟರು ಕೂಡ 2 ಹುದ್ದರಿಗಳನ್ನು ಕಬಳಿಸಿದ್ರು. ಮತ್ತೊಂದು ಡಾಟ್ ಬಾಲ್. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಪವರ್ ಪ್ಲೇ ಹಂತದ 2ನೇ ಓವರ್ ಚಾಲ್ತಿಯ ಕೊನೆಯ ಚೆಂಡು. ಬಿರುಸಿನ ಹೊಡೆತದ ಮೂಲಕ ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಮುಖ್ಯವಾಗಿ ಒಂದೊಡ್ಡದ ಹೆಚ್ಚುವರಿ. 2ನೇ ಓಟವು ಕೂಡ ಪೂರೈಕೆ ಮಾಡಿದ್ರು. ಈ ರೀತಿಯ ಸಿಂಗಲ್ಸ್ ಮತ್ತು ಡಬಲ್ಸ್ ದಾಖಲಿಸಿದ್ರೆ ನಿಸ್ಸಂಶಯವಾಗಿ ಕೆವೈಸಿಸಿ ಜಯವನ್ನು ದಾಖಲಿಸಿ ಗಮನಿಸಿಕೊಳ್ಳಿ. ಎನ್ಎಸ್ಯುಐ ಪ್ರತಿಯೊಂದು ಓವರಲ್ಲೂ ಕೂಡ ಬಿರುಸಿನ ಹೊಡೆತವನ್ನು ದಾಖಲಿಸಬೇಕಾಗುವಂತಹ ಒಂದು ಲೆಕ್ಕಾಚಾರದಲ್ಲಿ ಪಂದ್ಯಾಟವನ್ನು ಆಡಬೇಕಾಗಿದೆ. 24 ಚೆಂಡುಗಳ ಮುಂದೆ ಇನ್ನು ಕೂಡ 81 ಓಟವನ್ನು ದಾಖಲಿಸಬೇಕಾಗಿದೆ. 12 loss of 2 wickets, 24 balls, 81 runs required. ಎಸ್ಗಾರಿಕೆಯಲ್ಲಿ ಅರ್ಷಾದ್. ಹರ್ಷತ್ತು ನರಸಿಂಹ, ಕ್ಷಮೆ ಇರಲಿ ನಾರಾಯಣ ಸ್ವಾಮಿ. ಹರ್ಷದ್ ಚೆಂಡು ತರ ಮೂಲಕ ತೀರಾ ಶಾರ್ಟ್ ಆಗಿತ್ತು. ಫುಲ್ ಶಾಟ್ ದಾಖಲಿಸಿ ಮುಖ್ಯವಾಗಿ ಬೌಂಡ್ರಿಯನ್ನ ದಾಖಲಿಸ್ತಾ ಇದ್ದಾನೆ ನಾರಾಯಣ ಸ್ವಾಮಿ. ಸ್ಕೋರ್ ಮೂವ್ಸ್ ಆಫ್ 16 ಮತ್ತೆರಡನೇ ಬಾರಿ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ನಿರೀಕ್ಷಿತ ಹಂತದ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ನಾರಾಯಣ ಸ್ವಾಮಿ ಮೂಲಕ ಡಾಟ್ ಬಾಲ್ ಅಂಕಿಅಂಶದ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಮತ್ತೆ ಅರ್ಷಾದ್ ಎಸ್ಗಾರಿಕೆಯಲ್ಲಿ. ಹರ್ಷದ್ ಎಸೆತ 3ನೇ ಚೆಂಡು ಮತ್ತೆ ಡಾಟ್ ಬಾಲ್.
ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಸಂಖ್ಯೆ ಅಕ್ಷರ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಮತ್ತೆ 4ನೇ ಚೆಂಡಿಗಾಗಿ ಮತ್ತೆ ಹರ್ಷದ್. ಬೌಂಡರಿಯ ಬಳಿಕ 3ನೇ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾನೆ ಹರ್ಷದ್. ಮುಖ್ಯವಾಗಿ ದ್ವಿತೀಯ ಸೆಷನ್ ಚಾಲ್ತಿಯ 3ನೇ ಓವರ್ ಚಾಲ್ತಿ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ಬಳಸುವ ರೀತಿಯ ಎಸೆತ ನಾರಾಯಣ ಸ್ವಾಮಿ ಕೊಂಡಿ ಕಳಚಿ ಬೀಳ್ತಾ ಇದೆ. ನಾರಾಯಣ ಸ್ವಾಮಿ ಬ್ಯಾಕ್ ಟು ಪೆವಿಲಿಯನ್. 3ನೇ ಉದರಿ ಆಘಾತವನ್ನು ಪಡ್ಕೊಳ್ತಾ ಇದೆ ಕೆವೈಸಿಸಿ ಹೊಸಕೋಟೆ. 16 loss of 3 wickets. ಹೊಸದಾಡಿಗ ಅಶೋಕ್ ಕೊನೆಯ ಚೆಂಡನ್ನು ಎದುರಿಸ್ತಾ ಇದ್ದಾರೆ 3ನೇ ಓವರ್ ಚಾಲ್ತಿಯಲ್ಲಿ. ಇವತ್ತಿನ ತುಳಸಿನ ಹೊಡೆತ ಲಾಗ್ ಭಾಗದಲ್ಲಿ ಮತ್ತೆ 1 ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿ 3ನೇ ಓವರ್ ಮುಕ್ತವನ್ನು ಪಡ್ಕೊಳ್ತಾ ಇದೆ. 17 ಓಟವನ್ನು ದಾಖಲಿಸ್ತಾ ಇದೆ NSUI ಬಾಗೇಪಲ್ಲಿ. ಜಯಕ್ಕಾಗಿ 18 ಚೆಂಡುಗಳ ಮುಂದೆ 76 ಓಟವನ್ನು ದಾಖಲಿಸಬೇಕಾಗಿದೆ. ಸರಾಸರಿ 25 ಓಟವನ್ನು ಪ್ರತಿಯೊಂದು ಓವರ್ ಅಲ್ಲೂ ಕೂಡ ದಾಖಲಿಸಬೇಕಾಗಿದೆ. ಕಷ್ಟಕರದ ಮೊತ್ತವನ್ನ ಅಲ್ಲಿ ಚೇಸ್ ಮಾಡಬೇಕಾಗಿದೆ NSUI ಬಾಗೇಪಲ್ಲಿ. ಕ್ರಿಕೆಟ್ ಅದೃಷ್ಟದಾಟ. ಅದು ಯಾವ ರೀತಿ ಕೊನೆಯ 18 ಚೆಂಡುಗಳಲ್ಲಿ ದಾಂಡನ ಬೀಸ್ತಾರೆ ಬಾಗೇಪಲ್ಲಿ ತರದ ಆಟಗಾರರು ಅಂತ ನೋಡ್ಬೇಕಷ್ಟೇ. ಮತ್ತೆ ಎಸ್ಗಾರಿಕೆಯಲ್ಲಿ ಯಾರ್ಕರ್ ಲೆಚ್ಚನ್ನು ಬಳಸುವ ರೀತಿಯ ಎಸೆತ ನಾಗಿ ಕೇವಲ 1 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಮತ್ತೆ 2 ಬಾರಿ ಸುಂದರತೆ ಎಸೆತ ನೆಗಿತವನ್ನ ಪಡ್ಕೊಳ್ತಾ ಇದೆ. ತೀರಾ ಫುಲ್ ಆಗಿ ಬಿದ್ದಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ತೋರ್ಪಡಿಸಿದ್ರು. ತನ್ನ ಮೂಲಕ ಮತ್ತೆ 3ನೇ ಬಾರಿ ಈ ಧರ್ಮದೇ ನೆಟ್ಟ ನೇರ ಹೊಡೆತ. ಲಾಗ್ ಆಫ್ ವಿಭಾಗದಲ್ಲಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಮತ್ತೆ ಬೀರಸಿನ ಹೊಡೆತ ತನ್ನ ಮೂಲಕ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮತ್ತೆ ಒತ್ತಡದ ಹೆಚ್ಚುವರಿ. ನಿಸ್ಸಂಶಯವಾಗಿ ಈ ರೀತಿಯ ಸಿಂಗಲ್ಗಳು ಬಂದರೆ ಪಂದ್ಯಾಟ ಜಯಿಸ್ಲಿಕ್ಕೆ ಆಗುವುದಿಲ್ಲ. ಗಮನಿಸಿಕೊಳ್ಳಿ NSUI ಬಾಗೇಪಲ್ಲಿ. ಒಂದು ಸ್ಲೋವರ್ ಚೆಂಡನ್ನು ಎಸೆದ್ರು. ಗತಿಯ ಪರಿವರ್ತನೆ ಮತ್ತೆ ಡಾಟ್ ಬಾಲ್ಗಳ ಕ್ಯಾಪ್ಷನ್ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಕೊನೆಯ ಎಸೆತ 4ನೇ ಓವರ್ ಚಾಲ್ತಿಯಲ್ಲಿ. ಈ ತರ್ಮದ ಮತ್ತೆ ಗತಿಯ ಪರಿವರ್ತನೆ. ಸ್ಲೋವರ್ ಚೆಂಡು. ಓವರ್ ಮುಕ್ತಾಯ. 4 ಓವರ್ ಮುಕ್ತಾಯ ಬಳಿಕ 20 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ 73 ಓಟಗಳು ಬರಬೇಕಾಗಿದೆ. 12 ಎಸೆತಗಳ ಮುಂದೆ 73 ಓಟವನ್ನು ದಾಖಲಿಸಬೇಕಾಗಿದೆ NSUI ಬಾಗೇಪಲ್ಲಿ. 12 balls 73 runs required. ಎಸ್ಗಾರಿಕೆರೆ ಬಿಗ್ ಮ್ಯಾನ್ ಅರುಣ್ ಉತ್ತಮ ರೀತಿಯ ಎಸೆತ. ಅದರ ಮೂಲಕ ಡಾಟ್ ಬಾಲ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. 11 ಚೆಂಡುಗಳ ಮುಂದೆ 73 ಓಟವನ್ನು ದಾಖಲಿಸಬೇಕಾಗಿದೆ NSUI ಬಾಗೇಪಲ್ಲಿ.
ವೈಡ್ ಬಾಲ್. ಅತಿಕ್ರಮ ಓಟದ ಮುಖ್ಯವಾಗಿ ಒಂದೋಟ ಅಂಕಿಅಂಶದ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ತೀರಾ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್. 1 run completed. ಮತ್ತೊಂದೋಟದ ಹೆಚ್ಚುವರಿ. ಸುಂದರ ತಿರಸ್ಕಾರಕ್ಕೆ ಪ್ರಥಮ ಇನ್ನಿಂಗ್ಸ್ ಚಾಲ್ತಿ. ಇನ್ನೂ ಕೆವೈಸಿಸಿ ಹೊಸಕೋಟೆ ಮುನ್ನಡೆಯನ್ನು ಪಡೆದುಕೊಳ್ಳುವ ಮುಖ್ಯವಾಗಿ ದಾಂಡಿಗತನವನ್ನು ಕೂಡ ಬೃಹತ್ ಮೊತ್ತವನ್ನು ದಾಖಲಿಸಿದ್ರು. ಈ ಎರಡನೇ ಇನ್ನಿಂಗ್ಸ್ ಚಾಲ್ತಿಯಲ್ಲೂ ಕೂಡ ಬಲಿಷ್ಠ ರೀತಿಯಾಗಿ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ರೋಡ್ ಬಲಿಷ್ಠ ರೀತಿಯಾಗಿ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಮತ್ತೆ ಡಾಟ್ ಬಾಲ್ ಅಂಕಿಅಂಶದ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಕೊನೆ ಚೆಂಡು ಬಾಕಿ ಉಳಿತಾ ಇದೆ 5ನೇ ಓವರ್ ಚಾಲ್ತಿಯಲ್ಲಿ. ಈ ಬಾರಿ ಎಸೆತ ಚೆಂಡು ಅರುಣ್ ಸೀಮಾ ರೇಖೆ ಅಂಚಿನಲ್ಲಿ ಮತ್ತೆ ಕ್ಯಾಚ್ ಡ್ರಾಪ್ ಅನ್ನು ಮಾಡಿ ಮುಖ್ಯವಾಗಿ ಮತ್ತೆ ಜೀವದಾನ ಪಡ್ಕೊಳ್ತಾ ಇದ್ದಾರೆ ಅಶೋಕ್. ಅವರು 5ನೇ ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. 5 ಓವರ್ ಮುಕ್ತಾಯದ ಬಳಿಕ 24 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ 6 ಚೆಂಡು 69 ಓಟವನ್ನು ದಾಖಲಿಸಬೇಕಾಗಿದೆ. ಎಸ್ಗಾರ್ಕಿನಿ ಮೋನೀಶ್ ಕೊನೆಯ ಓವರಿಗಾಗಿ ಮುಂದಿನ ಪಂದ್ಯಾಟ RHL 11 ವರ್ಸಸ್ ರೈಸಿಂಗ್ ಸ್ಟಾರ್ ಶ್ರೀನಿವಾಸ್ಪುರ. ಅಲ್ಲಿ ನೋ ಬಾಲ್ ಸೂಚನೆಗಳು ಬರ್ತಾ ಇವೆ. ಒಂದು ಫ್ರೀ ಹಿಟ್ ಅವಕಾಶಗಳನ್ನು ಪಡ್ಕೊಂಡ್ರು ಅಶೋಕ್. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಿರುಸಿನ ಹೊಡೆತ ಮೂಲಕ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೆ ಒಂದೋಟಕ್ಕೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. 26 ಓಟವನ್ನು ದಾಖಲಿಸ್ತಾ ಇದೆ NSY ಬಾಗೇಪಲ್ಲಿ. 567 ಓಟದ ಅವಶ್ಯಕತೆ. 5 ಬಾಲ್ 67 ರನ್ಸ್. ಮೊತ್ತದೊಡ್ಡದ ಹೆಚ್ಚುವರಿ. ಕೇವಲ ಔಪಚಾರಿಕವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ NSY ಬಾಗೇಪಲ್ಲಿ. ಕೊನೆಯ 4 ಎಸೆಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇವೆ. 66 ಓಟವನ್ನು ದಾಖಲಿಸಬೇಕಾಗಿದೆ. ಕೊನೆಯ 4 ಚೆಂಡು. ಈ ತರಹದ ಬಿರುಸಿನ ಹೊಡೆತ ಮೂಲಕ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಿಕ್ಸರ್. ಈ ರೀತಿಯ ಸಿಕ್ಸರ್ಗಳು ಪ್ರತಿಯೊಂದು ಓವರ್ ಅಲ್ಲೂ ಕೂಡ ದಾಖಲಿಸಬೇಕಿತ್ತು. ಈ ಹಂತದಲ್ಲಿ ಕೊನೆಯ ಓವರ್ ನಲ್ಲಿ ಸಿಕ್ಸರ್ ಅನ್ನು ದಾಖಲಿಸಬೇಕಾಗಿ ಅಶೋಕ್ ಮತ್ತೆ ದಾಂಡನ್ನು ಬೀಸ್ತಾ ಇದ್ದಾನೆ. ಕೊನೆಯ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ಔಟ್ ಸೈಡ್ ಆಫ್ ಸ್ಟಿಕ್ ಬಿದ್ದಂತ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಗಳು ಮಾಡಿದ್ರು. ಕೇವಲ ಒಂದೊಟ್ಟಕ್ಕೆ ಅವಕಾಶಗಳು ಬರ್ತಾ ಇವೆ. ಕೊನೆಯ 2 ಎಸೆತ 59 ಬರಬೇಕಾಗಿದೆ. ಪಂದ್ಯಾಟ ಮುಕ್ತಾಯದ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್